ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈ ಹೊತ್ತಲ್ಲಿ ಇಡೀ ಜಗತ್ತಿನ ಗಮನ ಅಮೆರಿಕಾದ ಫ್ಲೋರಿಡಾದ ಕರಾವಳಿಯ ಮೇಲೆ ನೆಟ್ಟಿದೆ. ಇದಕ್ಕೆ ಕಾರಣ ಇದೆ. ಸುನಿತಾ ವಿಲಿಯಮ್ಸ್ ಅವರು ಅತ್ಯಂತ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅನ್ನುವಂಥ ನಿರೀಕ್ಷೆಯನ್ನ ಇಡೀ ಜಗತ್ತು ಇಟ್ಟುಕೊಂಡಿದೆ. ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಸುನಿತಾ ವಿಲಿಯಮ್ಸ್ ಸೇರಿ ಒಟ್ಟು 4 ಜನ ಗಗನಯಾತ್ರಿಗಳನ್ನು ಹೊತ್ತಂತ ಕ್ಯಾಪ್ಸೂಲ್ ಭೂಮಿಯ ಕಡೆಗೆ ಬರ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ 3 ಗಂಟೆ 27 ನಿಮಿಷ ಮುಂಜಾನೆ ಆ ಹೊತ್ತಿಗೆ ಭೂಮಿಗೆ ಅವರು ಕಾಲಿಡೋದಕ್ಕಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಲಿ ಅನ್ನುವಂಥ ಪ್ರಾರ್ಥನೆ ಇಡೀ ಜಗತ್ತಲ್ಲಿ ಕೇಳಿ ಬರ್ತಾ ಇರೋದು. ಸುನಿತಾ ವಿಲಿಯಮ್ಸ್ ವಾಪಸ್ ಬರಲಿ ಸುರಕ್ಷಿತವಾಗಿ ಅನ್ನುವಂಥ ಪ್ರಾರ್ಥನೆ. ಈ ಮಧ್ಯೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಸವಾಲುಗಳು ಏನಿದೆ ಇದರಲ್ಲಿ, ಕೊನೆಯ 56 ನಿಮಿಷ ಅತ್ಯಂತ ನಿರ್ಣಾಯಕ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಯಾಕೆ ಆ 56 ನಿಮಿಷ ಅತ್ಯಂತ ನಿರ್ಣಾಯಕ, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅತ್ಯಂತ ಸರಳವಾಗಿ ವಿಜ್ಞಾನವನ್ನು ನಿಮಗೆ ಅರ್ಥ ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ತಜ್ಞರು ಕೂಡ ಜಾಯಿನ್ ಆಗ್ತಾರೆ. ಅವರನ್ನು ಮಾತನಾಡಿಸ್ತಾ ಇದರ ಸಂಪೂರ್ಣ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳೋದಕ್ಕೆ ಕ್ಷಣಗಣನೆ. ಕೆಲವೇ ಗಂಟೆಗಳಲ್ಲಿ ಅಮೆರಿಕಾದಲ್ಲಿ ಲ್ಯಾಂಡ್ ಆಗಲಿದ್ದಾರೆ ಗಗನಯಾತ್ರಿಗಳು. ಭಾರತೀಯ ಕಾಲಮಾನ ಪ್ರಕಾರ ಬೆಳಗಿನ ಜಾವ 3:27ಕ್ಕೆ ಲ್ಯಾಂಡಿಂಗ್. ಒಂಬತ್ತು ತಿಂಗಳ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ವಾಪಸ್ ಫ್ಲೋರಿಡಾದ ಕರಾವಳಿ ಬಳಿ ಲ್ಯಾಂಡ್ ಆಗಲಿದೆ ಸುನಿತಾ ಬುಚ್ ವಿಲ್ಮೋರ್ ಗಗನ ನೌಕೆ. ಕೊನೆಯ ಕ್ಷಣದಲ್ಲಿ ಯಾವುದೇ ಲೋಪವಾಗದಂತೆ ನಾಸಾ ನಿಗಾ. ಭೂಮಿಗೆ ಬಂದ ಮೇಲೂ ಸುನಿತಾ ವಿಲಿಯಮ್ಸ್ ಎದುರಿಸಬೇಕು ಹಲವು ಸವಾಲು. ಏಕಾಏಕಿ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋದು ಕಷ್ಟ. 45 ದಿನಗಳ ಕಾಲ ರಿಹ್ಯಾಬಿಲಿಟೇಷನ್ಗೆ ನಾಸಾದಿಂದ ಸಿದ್ಧತೆ. ಸಾವಿರದ 1998ರಿಂದ ನಾಸಾದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸುನಿತಾ ವಿಲಿಯಮ್ಸ್. ಈವರೆಗೆ 3 ಬಾರಿ ಬಾಹ್ಯಾಕಾಶ ಮಿಷನ್ನಲ್ಲಿ ಭಾಗಿ. ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ದಿನ ತಂಗಿದ ದಾಖಲೆಗೂ ಸುನಿತಾ ಒಡತಿ. ಅಮೆರಿಕಾದಲ್ಲಿ ಹುಟ್ಟಿದ ಸುನಿತಾ ಭಾರತೀಯ ಸಂಜಾತೆ. ಸುನಿತಾ ಮರಳಿ ಬರಳಿ ಅಂತ ಇಡೀ ಜಗತ್ತಿನಿಂದ ಪ್ರಾರ್ಥನೆ. ಸುನಿತಾ ವಿಲಿಯಮ್ಸ್ಗೆ ಶುಭ ಕೋರಿದ ಪ್ರಧಾನಿ ಮೋದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.